ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾಳೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಹರಕೆ ತೀರ್ಸೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ನಾದಿನಿ ಮನೆಗೆ ಬಂದಿದ್ವಿ. ಎಲ್ಲರೂ ತಯಾರಿ ಮಾಡ್ಕೊಳ್ತಾಯಿದ್ರು. ಅವ್ರದ್ದು ಹರಕೆ ಇತ್ತು, ಅಲ್ಲಿ ತೀರ್ಸಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು, ಬನ್ನಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು, ಚಿಂಟು, ಜೀವಿತ್ ಹೋಗಿದ್ವಿ. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ. ಇವಾಗ ನೈಟ್ ಆಗಿತ್ತು. ನೈಟೇ ನಾವು ಅಲ್ಲಿಗೆ ಹೋಗ್ಬೇಕಲ್ವ ದೇವಸ್ಥಾನಕ್ಕೆ, ಅಲ್ಲೆಲ್ಲ ಅಡುಗೆ ಮಾಡೋದಿತ್ತು. ಹಂಗಾಗಿ ಪಾತ್ರೆಗಳಾಗಿರ್ಬೋದು, ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಅದಕ್ಕೆ ಬೇಕಾದಂಥ ಮಸಾಲೆ ಪದಾರ್ಥಗಳನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ದಿನ ನೈಟೇ ಎಲ್ಲ ಬಿಡಿಸಿಟ್ಕೊಂಡಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ನನಗೆ ಫುಲ್ಲು ಟಿಲ್ ಮಾರ್ನಿಂಗಿಂದನೂ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ನಾವೇನು ಮಾಡಿದ್ವಿ ಅಂದರೆ ಮಾರ್ನಿಂಗ್ ಬೇಗನೆ ಎಲ್ಲರೂ ಎದ್ದು ಬಂದ್ವಿ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು. ಇವಾಗ ದೇವಸ್ಥಾನದ ಹತ್ರ ಫಸ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ. ಹಾಗೆ ಅದು ಕೋಳಿ ಕುಯ್ಕೊಂಡು ಬರಬೇಕಿತ್ತು. ಅಲ್ಲಿ ದೇವಸ್ಥಾನ ಹತ್ರ ದೇವ್ರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ಬಂದು ಇಲ್ಲಿ ನಾವು ಅಡುಗೆ ಮಾಡಬೇಕು. ಸೊ ನಾವು ಮಸಾಲೆ ಎಲ್ಲ ಮನೇಲೇ ರುಬ್ಕೊಂಡು ಬಂದಿದ್ದರಿಂದ ನಮಗೆ ಬೇಗನೆ ಅಡುಗೆ ಮಾಡೋದಕ್ಕೂ ಈಸಿ ಆಯಿತು. ಸೊ ಹಂಗಾಗಿ ಫಸ್ಟ್ ಇವಾಗ ದೇವ್ರ ದರ್ಶನಕ್ಕೆ ಹೋಗಿದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋದಕ್ಕೆ ಅಂತ ಹೇಳಿ. ಅದರಲ್ಲೂ ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ತುಂಬಾ ರಶ್ಶು. ಹಾಗೆ ಇದು ನಾವು ಬಂದಿರೋ ದೇವಸ್ಥಾನ ಕೇರ್ಪೇಟೆ ಹತ್ರ ಇರೋ ಚಂದಗೋನಹಳ್ಳಿ ಅಮ್ಮನವರ ದೇವಸ್ಥಾನ. ಸೊ ನಿಮ್ಗೆ ಗೊತ್ತಿರ್ಬೋದು, ತುಂಬ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ತುಂಬಾ ಪವರ್ಫುಲ್. ಸೊ ಏನಾದರೂ ಹರಕೆಗಳಿದ್ರೆ ಮಾಡಿಕೊಂಡ್ರೆ ತುಂಬ ಜನ ಇಲ್ಲೇ ತೀರಿಸ್ತಾರೆ ಅಡುಗೆ ಎಲ್ಲ ಮಾಡಿ. ಹಾಗೆ ನಾನು ನಿಮಗೆ ಮೊದಲೇ ಹೇಳ್ದಾಗೆ ನಾವು ಬಂದಿದ್ದು ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು. ಸೊ ಫೈನಲ್ ಆಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಡುಗೆ ಮಾಡೋಣ ಅಂತ ಹೇಳಿ. ನಾವು ಅಲ್ಲೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ. ಒಂಥರ ಏನಂದರೆ ಒಂದು ಚಿಕ್ಕ ಪಿಕ್ನಿಕ್ ಥರ ಇರುತ್ತೆ. ಎಲ್ಲರ ಫ್ಯಾಮಿಲಿ ಎಲ್ಲ ಈ ಥರ ಬಂದು ಏನೋ ಪೂಜೆ ಎಲ್ಲ ಮಾಡೋದು. ಹಾಗೆ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಅಡುಗೆ ಕೂಡ ಮಾಡಿಕೊಂಡು ಊಟ ಮಾಡ್ಕೊಂಡು ಎಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ತುಂಬ ದಿನ ಆಗೋಗಿತ್ತು. ನಾವು ಸುಮಾರು 2 ವರ್ಷದ ಹಿಂದೆ ಮಾವುತಿರಮ್ಮನ ದೇವಸ್ಥಾನದಲ್ಲಿ ಈ ರೀತಿ ಮಾಡಿದ್ದು ಲಾಸ್ಟ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಮಲ್ಟಿಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಈ ಒಂದು ಕಪ್ ಕೇಕ್ನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಮಲ್ಟಿಕುಕ್ ಕೆಟಲ್ ಬಂದು ತುಂಬಾ ಹೆಲ್ಪ್ ಆಗುತ್ತೆ. ಹಾಸ್ಟೆಲಲ್ಲಿ ಆಗಿರ್ಬೋದು ಅಥವಾ ನಾವು ಹೊರಗಡೆ ಎಲ್ಲಾದರೂ ಟ್ರಿಪ್ಗೆ ಹೋದಾಗ ಕ್ಯಾರಿ ಮಾಡೋದಕ್ಕಾಗಿರ್ಬೋದು. ಸೊ ಮನೇಲಿ ಈಸಿಯಾಗಿ ಕೆಲವೊಂದು ರೆಸಿಪಿನ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ನ ಅಮೆಝಾನಿಂದ ಬೈ ಮಾಡಿದ್ದೀನಿ. ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೂ ಕೂಡ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಹಾಗೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ತುಂಬ ದಿನ ಅಂದರೆ ಆದಮೇಲೆ ಮಾವುತಿರಮ್ಮನ ದೇವಸ್ಥಾನಕ್ಕೆ ಲಾಸ್ಟ್ ಮಾಡಿದ್ದು. ಅದಾದಮೇಲೆ ಈ ಥರ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು. ಸೊ ಅದರಲ್ಲೂ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಏನಂದರೆ ತುಂಬ ದಿನ ಆದಮೇಲೆ ಈ ಥರ ಒಟ್ಟಿಗೆ ಸೇರಿರೋ ತುಂಬ ದಿನಗಳಾಗೋಗಿತ್ತು. ಇಲ್ಲ ಪಕ್ಷ ಹಬ್ಬ ಬರಬೇಕಿತ್ತು. ನಮ್ಮದು ಮಕ್ಕೆ ಹಬ್ಬ ಆಗುತ್ತಲ್ವ, ನಿಮಗೆ ಆಲ್ರೆಡಿ ನಾನು ವ್ಲಾಗ್ ಎಲ್ಲ ತೋರಿಸಿದ್ದೀನಿ. ದೇವ್ರಿಗೆ ಅರ್ಕೆ ಹೋಗ್ಸಕ್ ಬಂದಿದ್ದಾರೆ ನಮ್ಮ ಅತ್ತೆಯವರು. ಸೊ ಇವನು ನಮ್ಮ ಅತ್ತೆ ಮಗ, ಇವನು ಕಿಪಿ ಕೀರ್ತಿ ಫ್ಯಾನ್. ಇವರು ನಮ್ಮ ಅತ್ತೆ ಬೇಸ್. ಇವಳು ಶೀತಲ್ ಅಂತ. ಇವಳು ಯಾರ ಫ್ಯಾನ್? ಅವಳವ್ರ ಅತ್ತೆ ಮಕ್ಕಳು ಫ್ಯಾನ್. ಅವ್ರ ಅತ್ತೆ ಮಕ್ಕಳು ಚಿಟ್ಟು ಇದ್ದಾರಲ್ಲ, ಅವ್ಳು ದೊಡ್ಡ ಫ್ಯಾನ್. ಇವಳು ಅವಾಗ ಜೀವಿತ್ ಫ್ಯಾನ್. ಅದೇ ಅತ್ತೆ ಮಕ್ಕಳು ಫ್ಯಾನ್, ಜೀವಿತ್ ಫ್ಯಾನ್ ಅಂತ. ಈಗ ಅರೆ 3 ದಿವಸದಿಂದ ಅವರು ಜಗಳ ಆಡ್ಕೊಂಡಿದ್ದಾರೆ. ತುಂಬಾ ಮೂಸಿ ಮತ್ತೆ ಹಾವು ತರ ಕಚ್ಚಾಡ್ತಾ ಇದ್ದಾರೆ. 3 ದಿವಸದಿಂದ ಜಗಳ ಆಡ್ಕೊಂಡಿದ್ದಾರಂತೆ. ಪ್ರೀತಿ ಇದ್ದವರು ಈಗ ಮೂಸಿ ತರ ಕಚ್ಚಾಡ್ತಾ ಇದ್ದಾರೆ. ನಾನು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ ಕಡೆ. ಅವಳು ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ಯಶ್ ಫ್ಯಾನ್ ಅಂತೆ. ಹಾಗೆ ಫ್ರೆಂಡ್ಸ್, ನಂದಂತೂ ಫುಲ್ ಟಯರ್ಡ್ ಆದಂಗೆ ಫೇಸ್ ಅನ್ನಿಸ್ತಾ ಇದೆ. ಇಗ್ನೋರ್ ಮಾಡಿ. ಆಗ್ಲೇ ನಾನು ಹೇಳ್ದಂಗೆ ಅಡುಗೆ ಮಾಡ್ತಾ ಇದ್ದೇವೆ. ನನ್ನ ಮನೆ ಮಾತ್ರ ಅಲ್ಲ, ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ಯಶ್ ನೋಡಿ. ಇವಳಿಗೆ ನಿನ್ನೆ ಹೊಡಿತೀನಿ ನಾನು. ಯಶ್ ಫ್ಯಾನ್ ಇವಳು. ವ್ಯಕ್ತಿಗಳು ಯಾರ್ಯಾರು ಅಂದ್ಕೊಂಡಿದ್ದೀರಾ? ಅಮ್ಮ ಮತ್ತೆ ಮಗಳು. ನೋಡಿ ಇವ್ರದ್ದು 2 ಮಾತು ಕೇಳ್ಕೊಳ್ಳಿ. ನೋಡಿ, ತುಂಬಾ ದಿನಗಳ ನಂತರ ಎಲ್ಲರೂ ಹಿಂಗೆ ಒಟ್ಟಿಗೆ ಸೇರ್ಕೊಂಡು, ನಿಮ್ಗೆ ಗೊತ್ತಿರ್ಬೇಕು ನಮ್ಮನೆ ಭೂಮಿ ಪೂಜೆ ಆಯ್ತಲ್ಲ, ಅವತ್ತೆಲ್ಲ ಸೇರ್ಕೊಂಡಿದ್ವಿ. ತುಂಬಾ ದಿನ ಆಗಿತ್ತು. ಅದಾದ್ಮೇಲೆ ಯಾರು ಸೇರ್ಕೊಂಡಿರ್ಲಿಲ್ಲ. ಇವಾಗ ಸವಾಗ ಅಲ್ಲ RCC ಹಾಕೊಳಕ್ ಸೇರ್ತಾರೆ.
ಪಾಪ ನಮ್ಮ ಅಣ್ಣ ಅದಕ್ಕೆ ಕರ್ದ ನಿರ ನಿಲ್ಸಕ್ಕೆ ನಾನೇ ಹೋಗಿದ್ದ ನಿಜ ಹೇಳ್ಬೇಕು ಇರೋದು. ನೋಡಿ ಗೈಸ್, ಗೊತ್ತಾಯ್ತಾರ ಗೈಸ್, ಇವ್ರೇ ನಮ್ ನಾದಿ. ಆಮೇಲೆ ನಮ್ ಲೇಖನ ಮಿಸ್ ಮಾಡಿದ್ರೆ, ಲೇಖನ ಎಲ್ಲಿ ಅಂತ ಕೇಳ್ತಿರ್ತೀರಾ. ಲೇಖನ ಇನ್ನೊಂದ್ ಸ್ವತ ಹೊಟ್ಟೆ ಹಸ್ದು ಪುಳಿಯೋಗರೆ ತಿಂತಾ ಇದ್ದಾಳೆ. ಮನೇಲಿ ಒಂದ್ ರೌಂಡ್ ಆಗಿತ್ತು. ಆಮೇಲೆ ಕೊನೆಗೆ ಹಾಗೆ ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದ ತಕ್ಷಣ ನಾನು ಅಲ್ಲೊಂದು ಗೇಟ್ ಇತ್ತು, ಅದ್ರ ಮೇಲೆ ಕೈ ಇಟ್ಟಿದ್ದೆ. ಅದರಲ್ಲಿ ಕಡ್ಜಾಯನ ಇತ್ತು ಅನಿಸುತ್ತೆ. ಫುಲ್ಲು ಏನಂದರೆ ಅದೊಂದು ಸ್ವಲ್ಪ ಕಚ್ಚಿತ್ತು. ಎಷ್ಟರ ಮಟ್ಟಕ್ಕೆ ಪೇಯ್ನ್ ಆಯಿತು ಅಂದರೆ, ಅಪ್ಪ ನಾನು ಯಾಕಾದರೂ ಬಂದೆ ಅಂತ ಅನ್ನಿಸ್ಬಿಟ್ಟಿತ್ತು ಸ್ವಲ್ಪ ಹೊತ್ತು. ಆಮೇಲೆ ಅದೇನು 24 ಅವರ್ಸ್ಗೆ ಅದು ಕಡಿಮೆ ಆಗೋದು, ಊತ ಎಲ್ಲ ಅದು ಇದು ಅಂತ ಇದ್ರು. ಎಲ್ಲೂ ಊದ್ಕೊಬಿಡ್ತು ಅಂತ ಹೆದರ್ಕೊತಾ ಇದ್ದೆ. ಬಟ್ ಆಗಿಲ್ಲ ಹಂಗೆ. ಅದನ್ನೇನೋ ಕೆಂಪುದು ಇರುವೆ ದಪ್ಪದು ಇರುತ್ತಲ್ಲ ನೋಡಿ, ಅದು ಆಮೇಲೆ ಎಲ್ಲೂ ಊದ್ಕೊಬಿಟ್ರೆ ಹೆಂಗಪ್ಪ ಆರಾಮ್ಸೆ ಇರೋಕ್ಕಾಗಲ್ವಲ್ಲ. ಓಲ್ಡ್ ಡೇ ಎಲ್ಲರೂ ಸೇರಿದ ಖುಷಿಯಿಂದ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಆ ಸಮಯದಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಕಚ್ಚಿದ ತಕ್ಷಣ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನೋವಾಯಿತು ಅಂತ ಅಂದರೆ, ನನಗೆ ಫುಲ್ಲು ಆ ಕೈನೇ ಎಳ್ದಂಗೆ ಅನಿಸ್ತಾಯಿತ್ತು. ಆಗ ಒದ್ದೆ ಮಾಡಿ ಕರ್ಚೀಫ್ ಸುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಆಮೇಲೆ ಆಟೋಮೆಟಿಕಲ್ಲಿ ಏನಂದರೆ ನೋವೆಲ್ಲ ಕಡಿಮೆ ಆಯಿತು, ಫುಲ್ ಆರಾಮ ಅಂತ ಅನಿಸ್ತು. ಅದಾದಮೇಲೆ ಈಗ ಹಂಗೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಬಿಂದು ಮತ್ತು ಶಾಲಿನಿ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಶಾಲಿನಿ ಬಂದು ನಮ್ಮ ನಾದಿನಿಯವರ ಹೋರ್ಗಿತಿ. ಇವಾಗ ನೋಡ್ತಿದ್ದೀರ ಚಿಕನ್ ಗ್ರೇವಿ ಎಲ್ಲ ರೆಡಿ ಆಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಪಟಾಪಟ್ ಅಂತ ಆಯಿತು. ಏನಕ್ಕೆ ಅಂತ ಅಂದರೆ, ನಾವು ಮಸಾಲೆ ಎಲ್ಲ ಮನೇಲೇ ರುಬ್ಕೊಂಡು ಬಂದುಬಿಟ್ಟಿದ್ವಿ. ಇಲ್ಲೇ ಬಂದು ಪ್ರತಿಯೊಂದು ಹಚ್ಕೊಂಡು ರೆಡಿ ಮಾಡೋದು ಅಂತ ಅಂದರೆ ಆಗ್ತಾ ಇರಲಿಲ್ಲ. ಬಟ್ ಮನೇಲೇ ರೆಡಿ ಮಾಡಿದ್ರಿಂದ ನಮಗೆ ಎಷ್ಟು ಬೇಗ ಅಡುಗೆ ಆಯಿತು. ಮತ್ತು ದೇವರಿಗೆಲ್ಲ ನೈವೇದ್ಯ ಕೊಟ್ಟು ನಾವು ಕೂಡ ಆಮೇಲೆ ಊಟಕ್ಕೆಲ್ಲ ಕೂತ್ಕೊಂಡು ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿತ್ತು. ಮಸ್ತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿಬಿಟ್ಟು. ಈಗ ಫೈನಲಾಗಿ ಅಡುಗೆ ಆಗಿದ ತಕ್ಷಣ ಅಂದರೆ ಉಪ್ಪು ಖಾರ ಎಲ್ಲ ನಾವೇನು ನೋಡೋ ಹಾಗಿಲ್ಲ ಅಲ್ವಾ. ಸಾಂಬಾರು, ಗ್ರೇವಿ ಮತ್ತು ಗೀ ರೈಸು, ವೈಟ್ ರೈಸ್ ಇಷ್ಟು ಮಾಡ್ಕೊಂಡಿದ್ವಿ. ಇದಿಷ್ಟನ್ನೀಗ ದೇವ್ರಿಗೆ ಎಡೆ ಕೊಡಬೇಕು ಅಂತ ಅಂದ್ಬಿಟ್ಟು ತೊಗೊಂಡೋಗಿದ್ದಾರೆ. ಆ ಎಡೆ ಎಲ್ಲ ತೊಗೊಂಡು ಹೋದ್ಮೇಲೆ ಏನಿದ್ರು ನಾವಿಲ್ಲಿ ಊಟ ಮಾಡೋವಂಥದ್ದು. ಸೊ ಅವ್ರಿಗೂ ಎಲ್ಲ ಎಡೆ ಎಲ್ಲ ಕೊಟ್ಟು ಬಂದಮೇಲೆ ಎಲ್ಲರೂ ಕುತ್ಕೊಂಡು ಇವಾಗ ನಾವು ಫಸ್ಟು ಮಕ್ಳಿಗೆಲ್ಲ ಬಡಿಸ್ಕೊಟ್ಬಿಟ್ವಿ. ಎಲ್ಲರೂ ಊಟ ಮಾಡಾದಮೇಲೆ ನಾನು, ಬಿಂದು, ಶಾಲಿನಿ ಹಾಗೆ ನಮ್ಮ ನಾದಿನಿ ಎಲ್ಲರೂ ಸೇರ್ಕೊಂಡು ನಮ್ಮ 4 ಜನಕ್ಕೆ ಮಕ್ಕಳೆಲ್ಲ ಬಡಿಸ್ಕೊಟ್ರು. ಸೊ ಊಟ ಮಾಡಿದ್ದು ಎಷ್ಟು ಬೇಗ ಹೆಂಗೆ ಟೈಮ್ ಪಾಸ್ ಆಗೋಯ್ತು ಅನ್ನೋದು ನಮಗೆ ಸೀರಿಯಸ್ಲಿ ಗೊತ್ತೇ ಆಗಲಿಲ್ಲ. ಅದಾದಮೇಲೆ ಊಟ ಎಲ್ಲ ಮುಗಿಸಿದ್ಮೇಲೆ ಎಲ್ಲ ಪಾತ್ರೆನೂ ಅಲ್ಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಎಲ್ಲ ಪಾತ್ರೆಗಳನ್ನು ಎತ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಬಟ್ ನಾನು ಹೇಳ್ದಂಗೆ ಈ ಥರ ಅವಾಗವಾಗ ಮಾಡಬೇಕು ಎಲ್ಲರ ದೇವಸ್ಥಾನಗಳಲ್ಲಿ, ಇಂಥ ಪ್ಲೇಸ್ಗೆಲ್ಲ ಹೋಗಿ ಅಂತ ಅನ್ನಿಸ್ತಿರುತ್ತೆ. ನನಗೆ ಸಖತ್ ಇಷ್ಟ. ನಿಮಗೂ ಏನಾದರೂ ಈ ಥರ ದೇವಸ್ಥಾನಗಳಿಗೆಲ್ಲ ಹೋಗಿ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋದಕ್ಕೆ ನಿಮಗೂ ಇಷ್ಟ ಆಗುತ್ತಾ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.